ಗೌಡ್ರೆ, ಹಾ ಜಗದೀಶಪ್ಪ ಬಂದು ಹೊರಗೆ ನಿಂತಿದ್ದಾನಲ್ಲ ದಣಿ. ಒಳಗೆ ಬರ್ಲಿಕ್ಕೆ ಹೇಳು. ಕುಲಕರ್ಣಿ, ಜಗದೀಶನ ಔಷಧ ಯಾವುದು ಸರಿಯಾಗಿ ಜಗದೀಶ ಕಾಫಿಯಲ್ಲಿ ಮಿಕ್ಸ್ ಮಾಡಿಟ್ಟಿರ್ಬೇಕು. ಅವ್ನು ಕೊಡಂದಾಗ ಕೊಡಬೇಕು. ನೋಡ್ರೆ, ಈಗ ರಾಮಾಜರ ಮನೆ ಸಾಲ ಭಯಂಕರ ಸಾಲ ಐತಿ. ಅವ್ನು ಜಗದೀಶಪ್ಪನ ಮನೆಗೆ ಮೊನ್ನೆ ಹೇಳಕ್ ಹೋಗಿದ್ದಾನೆ, ಸತೀಶ್ ಇಲ್ಲ, ಅವರಿಲ್ಲ ಇವರಿಲ್ಲ ಅಂತ ಹೇಳ್ತಾ ಇದ್ದಾನೆ ಗೌಡ್ರೆ. ಈಗ ಮತ್ತೆ ಈಗ ಅವ್ನ ಮನೆ ಬಿಡಿಸ್ಬಿಟ್ಟದಾರ ಅವನ್ನ ಸತೀಶ್ ಈಗ. ಈಗ ನಾವು ಸಾಲ ಹೆಂಗೆ ವಸೂಲು ಮಾಡೋದ? ಈಗ ಅವ್ನು ಬರ್ತಾನ, ಅವ್ನಿಗೆ ಏನೇನು ಮಾಡ್ಬೇಕ ನೀವೆಲ್ಲ ಹೇಳ್ರಿ. ಅವನೇನು ಮುಲಾಸ್ ಕಾಯೋದು? ನನ್ನ ಮಗನ ಹಿಡ್ಕೊಂಬಂದು ಕಟ್ಟಿ ಹಾಕು. ಕಟ್ಟಿ ಹಾಕಿ ಬರೀ ಏಟ್ ಹಾಕಿ ವಸೂಲಿ ಮಾಡು. ನಮಸ್ಕಾರ ಶ್ರೀಮಂತ್ರಿ. ಒಂದು ತುಟಕ್ಕೆ ತಗೊಳ್ರಿ ಗೌಡ್ರಿ, ನಿಮ್ಮ ತಲೆ ಸರಿ ಇಲ್ಲ ಒಂದು ತುಟಕ್ಕೆ ತಗೊಳ್ರಿ. ಕಾಲು ಮೊನ್ನೆ ಆಪರೇಷನ್ ಆಗೈತಿ, ಒಂದು ತುಟುಕ್ ಮಾಡಿಕೆ ಅವ್ನು ಬಾಲ್ ನೋಡೋಣ ಅಂತ ಅವ್ರದ್ದೆಲ್ಲ ಕತ್ತಿ ಬಗೆಹರಿಸಲ್ಲ. ರುದ್ರ ನೀ ನೋಡಿ ತಗ, ಅವನು ಈ ಪ್ರದೇಶ ನೋಡು ಜಿಟ್ಟಾರಿದಂಗೆ ಆಡ್ತಾನ ಅವನು. ಇನ್ನು ಇವತ್ತೇನು ಹಾಕಿ ಹೋಗಲ್ಲ ನೀನು, ಅವನು ಭಾರಿ ಹಾರಾಡ್ತಾನೆ ನೋಡು. ನನಗೊಂದು ಪುಟ್ಟು ತಮ್ಮರ್ಲಿ, ನೀನು 2 ಇಟ್ಕೊಂಡಿರಲ್ಲ ಕೆಳಗ. ಸಣ್ಣ ಕಪ್ನೆ ಕೊಡ್ತೀರಲ್ಲೇ ರೇ ಮನ ಚೆನ್ನ ಮುಡಪ್ಪ. ಸಣ್ಣ ಕೊಟ್ಟಂಗೆ ಕೊಟ್ಟಿಯಲ್ಲ ಹರಿಷ್ಟ. ನಮಗೆ ಈಗ ಕೊಟ್ಟು ಇವನು ಇಗ್ಗಾಕ ಓಟ ಕುಡಿಯಕ್ಕೆ ನೋಡ್ರಿ. ಇವ್ನು ಕುಡಿಸಿ ಹಿಂಗೆ ಮಾಡಿ ನೋಡು ಪಟ್ಟಿ ತೋರಿಸ್ತಾನೆ. ನೋಡ್ರಿ ಬರ್ರಿ ಹುಡುಗ, ಮೊದ್ಲ ಮ್ಯಾಲೆ ಹಚ್ಚಿ ಕುಂದಿಸ್ಕೊಂಡು ಇಟ್ಕೊಳ್ಳಲೇ ಇದನ. ಕುಲಕರ್ಣಿ ಮೆಲ್ಲ ಕೆಳಿ, ಅದು ಒಂದು ಕಾಲ ಮತ್ತೆ ಹೋಗಿತ್ತು. ನಮಸ್ಕಾರ ಗೌಡ್ರಿ. ನಮಸ್ಕಾರ ಬಾ ಜಗದೀಶ. ಏನಪ್ಪ, ನಿಮ್ಮ ತಂದೆಯವರು ತೀರ್ಕೊಂಡು ಹೋಯ್ದ ಸಾಲ ತೀರಿಸ್ಬೇಕಲ್ಲೋ? ತೆಗೆದುಕೊಂಡು ವರ್ಷಗಳೇ ಗತಿಸಿದ್ರು, ಕೊಡಬೇಕನ್ನೋ ಪರಿಜ್ಞಾನ ಇಲ್ವೇನೋ ನಿಮಗೆ? ಆ ಸಾಲ ಅದೊಂದು ನನ್ನ ಒಬ್ಬನಿಗೆ ಅಂದರೆ ಈಗ ಸಾಧ್ಯ ಗೌಡ್ರಿ. ನಮ್ಮ ತಮ್ಮನೂ ಕೂಡ ಕೊಡಬೇಕಲ್ಲ, ಅವನನ್ನು ಕರೆಸಿ ಕೇಳಿರಲ್ಲ. ತಮ್ಮ ಜಗದೀಶಪ್ಪ, ನೀನು ಸಾಲ ಕೊಡೋದು ನಿಜ ಅಂತ ಹೇಳ್ಬಿಟ್ನಿ ಅಂದ್ರೆ ಅದನ್ನ ಹೆಂಗ್ ವಸೂಲು ಮಾಡ್ಬೇಕಂತ ನಮಗೆ ಗೊತ್ತೈತಿಲ್ಲ ತಮ್ಮ. ಆಗ್ಬೋದ್ರಿ. ಕುಲಕರ್ಣಿ, ಜಗದೀಶನಿಗೆ ಒಂದು ಕಪ್ ಕಾಫಿ ತೆಗೆದುಕೊಂಡು ಬಾ. ತಮ್ಮ ವಿಜಯಸಪ್ಪ, ಗೌಡ್ರ ಮನೆ ಚಾಯ್ ಬೋಲು ಇಷ್ಟ ಅಲ್ಲಲ್ಲ ನಿನಗೆ? ಮಾಡಿ 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 ಸಾಲ ಮಾಡಿ ಇಟ್ಟಿದ್ದಿ, ಹೇಳಲೇ ಕುಡಿ. ಯಾಕೆ ಕರ್ರಗೈತಲ್ರಿ? ಕರ್ರಗ ಅಂದ್ರೆ ಒಣ ಚಾಯ್ ತಗ ನಾವು ಮಾಡೋದೆ. ಕೊಡು ಕುಲಕರ್ಣಿ. ಈ ಗೌಡ್ರ ಮನೆ ಕಾಫಿ ಕುಡಿಬೇಕಂದ್ರೆ ಅವ್ನು ತುಂಬಾ ಅದೃಷ್ಟ ಮಾಡಿದ್ದಾನೆ. ಅವನೆಲ್ಲ ಮೂಲ ಹಾಕಿ ಕುಂತಾನಲ್ರಿ, ಎಲ್ಲ ಸಾಲನ ಇಟ್ಟಕಂದ್ ಮಾಡಿಟ್ಟದಾನ. ಈಗೆಲ್ಲ ಹೋಗಿ ಅವನ ಮೇಲೆ ಇವನ ಮೇಲೆ ಅವನು ಹೇಳ್ಕೊಂತ ಕುಂತಾನ. ನೋಡಿ ಹೆಂಗ್ ಕುಡಿತಾನ, ನೋಡ ಹೆಂಗ್ ಇಡ್ತಾನ. ಗೌಡ್ರ ಮನೆ ಚಾಯ್ ಅಂದ್ರೆ ಅವ್ನು ತುಂಬಾ ಇಷ್ಟ. ರುದ್ರ, ಹೋಗಿ ಇವ್ರ ತಮ್ಮನನ್ನು ಕರೆದುಕೊಂಡು ಬಾ. ಬಂದ ಗೌಡ್ರೆ. ನಮಸ್ಕಾರ ಗೌಡ್ರಿ. ನಮಸ್ಕಾರ. ಬೆಂಕಿ ಹಚ್ಚು ನಿನ್ನ ನಮಸ್ಕಾರಕ್ಕೆ. ಮೊದಲು ಬಂದ ಸಮಾಚಾರ ಏನೆಂದು ತಿಳಿದುಕೋ. ಅದೇನಿದೆ ಹೇಳಿ ಗೌಡ್ರಿ. ಅದೇ ಸಾಲದ ವಿಷಯ
ತೆಗೆದುಕೊಂಡು ವರ್ಷಗಳೇ ಗತಿಸಿದರೂ ಕೊಡಬೇಕನ್ನೋ ಪರಿಜ್ಞಾನ ಅಲ್ಲವೇ ನಿಮಗೆ? ಈ ವಿಷಯ ಅಣ್ಣನವರಿಗೆ ಗೊತ್ತಿರಬೇಕಲ್ಲ ಗೌಡ್ರಿ. ಅಂದರೆ ಆ ಎಲ್ಲ ಸಾಲವನ್ನು ನಾನೇ ಕೊಡಬೇಕಂತ ಆಯ್ತಲ್ಲ ನಿನ್ನ ಮಾತಿನ ಅರ್ಥ. ಹಾಗೆ ನಾನು ಮಾತಾಡಿಲ್ಲಣ್ಣ. ಅದರಲ್ಲಿ ತಿಳಿದು ನಿನ್ನ ವಿಷಯ ಗೌಡ್ರಿ. ಒಟ್ಟು ಎಷ್ಟಿದೆ ನಮ್ಮ ಸಾಲ? ಕುಲಕರ್ಣಿ ತಿಳಿಸಿ ಹೇಳೋ ಇವ್ರಿಗೆ ಎಷ್ಟು ಸಾಲ ಎಷ್ಟೈತೆ. ನಾನು ಗಂಟಕ ಕೊಂಟಾರ ಪುಸ್ತಕ ತಂದು ಓದಿ ಹೇಳು ಸಾಲ ಎಷ್ಟೈತೆ ಅಂತ ಹೇಳಿ ತಿಳ್ಕೊಳ್ಳಿ ಅಣ್ಣ ತಮ್ಮ ಇಬ್ರು. ನೋಡ್ತಮ್ಮ, ಸಾಲಿ ಕಲಿಯಾಕ ಹೋಯ್ದಿದ್ದು 25,000, ಮನೆ ಕಟ್ಸಕ್ಕೆ ಹೋಯ್ದಿದ್ದು 35,000. ನಿಮ್ಮ ಅಪ್ಪನ ಆಸ್ಪತ್ರೆ ಖರ್ಚು ಮಾಡಿದ್ರಲ್ಪ ಮೋಟ್ ಸುಳೆ ಮಗ್ಗ, ಅವನಿಗೆ ಒಯ್ದಿದ್ದು 1.5 ಲಕ್ಷ. ಗೀತವ್ವ ದೊಡ್ಡಕ್ಕೆದಾಗ ಹೋಗಿದ್ದಾರಲ್ಲಪ್ಪ ಗೀತವ್ಗ ಹೋಗಿ ಅದ್ದೂರಿಯಿಂದ ಮಾಡಿಬಿಟ್ರಲ್ಲ ಅಣ್ಣ ತಮ್ಮ ಸೇರ್ಕೆಂದು ಅದನ್ನೇ 1.5 ಲಕ್ಷ ಮಾಡಿಟ್ಟಾರೆ ಕೊಡ್ರೆ. ಮೊನ್ನೆ ನಿಮ್ಮ ಅಪ್ಪ ಸತ್ತ ಓದಿದ್ದು ಎಲ್ಲ ಟೋಟ್ಲ್ ಸೇರಿ ಬಡ್ಡಿ ಸೇರಿ 8.5 ಲಕ್ಷಕ್ಕೆ ಎತ್ತು ನೋಡ್ತಮ್ಮ. ಹಾ, ಇದೇನ ನಾವಿರಿಗೆ ಹೇಳ್ತಿರ್ಬೋದು. ನಾವು ಸಾಲ ತಂದದಪ್ಪ ಅವ್ರು ಹೇಳಕಚ್ಚಿರೋದು. ಅಣ್ಣ, ಈ ವಿಷಯವನ್ನಾದರೂ ನನಗೆ ಒಂದು ದಿವಸ ಹೋದರೆ ಏಕೆ ಹೇಳಲಿಲ್ಲ ಅಣ್ಣ? ಇದರಲ್ಲೇನೋ ಮೋಸವಿರಬೇಕು. ಇದರಲ್ಲೇನೋ ಮೋಸವಿದೆಯಣ್ಣ. ಅಂದರೆ ನಾನೇ ಮೋಸ ಮಾಡಿದಂತಾಯ್ತಲ್ಲ ನಿನ್ನ ಮಾತಿನ ಅರ್ಥ. ಆ ಸಾಲವನ್ನು ನಾನೇ ತೆಗೆದುಕೊಂಡು ನಾನೇ ಗಳಿಸಿಕೊಂಡಂತ ಆಯ್ತಲ್ಲ ನಿನ್ನ ಮಾತಿನ ಅರ್ಥ. ಅದೆಲ್ಲ ಇಷ್ಟು ಆಗಬೇಕಾದ್ರೆ ನೀನು ಶಾಲೆ ಖರ್ಚು ಮಾಡಿದ್ದೇನೆ ಅಣ್ಣ. ಆ ಮಾತನ್ನು ಆಡಬೇಡಣ್ಣ. ನಾನು ಇಲ್ಲಿವರೆಗೆ ಸರಕಾರ ಸಹಾಯದಿಂದ ಶಾಲೆಯನ್ನು ಕಲಿತಿದ್ದೇನೆ. ಅಪ್ಪ ಸ್ವಂತ ಬಲಿ ಹಣ ಖರ್ಚು ಮಾಡಿ ನನಗೆ ಶಾಲೆಯನ್ನು ಕಲಿಸಿದ್ದಾನೆ. ಈ ಮಾತಿಗೆ ನಾನು ಒಪ್ಪುವುದೇ ಇಲ್ಲ. ಬಾಯಿ ಮುಚ್ಚು ಸತೀಶ. ಅಪ್ಪ ಹಣ ಖರ್ಚು ಮಾಡಿ ನಿನಗೆ ಶಾಲೆ ಓದಿಸಿಲ್ಲ. ಆ ಹಣ ಈ ಗೌಡ್ರೆ ಕೊಟ್ಟಿದ್ದು. ಅದು ಆ ಹಣ ಅಲ್ಲ, ಈ ಗೌಡ್ರೆ ಕೊಟ್ಟಿದ್ದು. ಅದನ್ನೆಲ್ಲ ಈ ಗೌಡ್ರು ಸಾಲವನ್ನು ಕೊಡದಿದ್ದರೆ ನೀನು ಬೀದಿ ಬಿಕರಾಗಿ ಬಿಟ್ಟಿದ್ದೆ. ಮುಚ್ಚಬಾಯ ಜಗದೀಶ. ನಿನ್ನ ನುಡಿತಿರುವ ಏಸಿ ನಾಲಿಗೆಯನ್ನು ಕತ್ತರಿಸಿ ಕೈಯಲ್ಲಿ ಕೊಡಬೇಕಾಯಿತು ಎಚ್ಚರ. ನೀನು ನನ್ನ ಅಣ್ಣನಲ್ಲ, ನನ್ನ ರಕ್ತ, ನನ್ನ ತಂದೆ ರಕ್ತದಲ್ಲಿ ಬಂದ ನನ್ನ ಕುಲ ವೈರಿ. ನಾಯಿಯಂತ ತುತ್ತು ಕೂಳಿನ ಆಸೆಗಾಗಿ ಈ ಗೌಡನ ಬಾಗಿಲನ್ನು ಕಾದು ಪ್ರೀತಿಯ ಸೋದರ ಬಾಳನ್ನು ಮಣ್ಣು ಪಾಳನ್ನು ಮಾಡಲು ಕಚ್ಚಿರುವ ನೀನು ಅಧಿಕಾರಿ. ಸತೀಶ, ತಮ್ಮನೆಂದ ಅಂತ್ಯಗಣೆ ತೋರಿ ಮಾತನಾಡಿದ್ರೆ ಮಿತಿ ಮೀರಿದ ಹತ್ತಿತ್ತು ನಿನ್ನ ಮಾತು. ಏ ಗೌಡ್ರೆ, ಆ ಸಾಲ ಎಲ್ಲ ಸಾಲ ಇವನಿಗೆ ಸಂಬಂಧಪಟ್ಟದ್ದು. ನನಗೇನು ಗೊತ್ತಿಲ್ಲ. ಇವನೇ ಮಾಡಿಕೊಂಡಿದ್ದೆ. ಇವನು ಕಟ್ಟಿ ಕುಸಿ ಮಾಡಿಕೊಳ್ಳಿರಿ ಇವನ್ನ. ಅಣ್ಣ, ಜಗದೀಶ್ ಅಣ್ಣ, ಹೊಡಿಯಪ್ಪ ಹೊಡಿ. ನನ್ನನ್ನು ಮನೆಯಿಂದ ಹೊರ ನೂಕಿದ್ದನೆಂದು ಈ ರೀತಿ ಕರಳು ಕೊರೆಯುವಂತೆ ಮಾತನಾಡುತ್ತಿರುವೆ ಅಣ್ಣ. ಹೇಳಣ್ಣ, ಹೇಳು. ನಾನಿನ್ನ ಬೆನ್ನಿಂದ ಬಿದ್ದ ತಮ್ಮನಲ್ಲವೇ? ಸರಿಯಾಗಿ ವಿಚಾರಿಸಿ ನೋಡಣ್ಣ ಈ ವಿಷಯದಲ್ಲಿ. ಅಣ್ಣ, ಹೇಗೆ ಮೂಕನಾದಿ ಅಣ್ಣ, ಹೇಗೆ ಮೂಕನಾದಿ? ತಾಯಿ ಹೇಳಿದ ಮಾತನ್ನು ಈಗಲೇ ಮರ್ತೆ ಬಿಟ್ಟೇನಣ್ಣ. ನನ್ನ ಮಕ್ಕಳ ಕೈಗಳು ಹಾರಿದ್ದರೋ ಎರಡೇ, ಆತ್ಮ ಮುರಿದ್ದರೋ ಒಂದೇ ಆತ್ಮ. ದೃಷ್ಟಿಗಳು ಬೇರೆ ಬೇರೆ ಆದರೂ ಎಲ್ಲ ದೃಷ್ಟಿ ಒಂದೇ ಎಂದು ಹೇಳಿ ಸತ್ತವನು ಎತ್ತವನ ಮಾತನ್ನು ಈಗಲೇ ಮರ್ತೆ ಬಿಟ್ಟೇನಣ್ಣ. ಹೇಳಣ್ಣ, ಹೇಳು. ತಮ್ಮನನ್ನು ಓದಿಸಿ ದೊಡ್ಡ ಅಧಿಕಾರಿಯಾಗಿ ಮಾಡುತ್ತಾನೆಂದು ತಾಯಿಗೆ ಕೊಟ್ಟ ವಚನವನ್ನು ಈಗಲೇ ಮರ್ತೆ ಬಿಟ್ಟೇನಣ್ಣ. ಹೇಳಣ್ಣ, ಹೇಳು. ಜಗದೀಶ, ಬರೀ ನಿಮ್ಮ ಹೇಳಿಕೆಗಳನ್ನ ಕೇಳುವುದಾಯ್ತು ಅಥವಾ ನನ್ನ ಸಾಲ ತೀರಿಸುವ ಬಗ್ಗೆ ವಿಚಾರ ಮಾಡಿದ್ರು? ಲೇ ಸತೀಶ,
ಈ ರೀತಿ ನಾಟಕ ಮಾಡಿ ಬೋರಾಡಿ ಹೇಳುವುದನ್ನೆಲ್ಲ ನಿನ್ನ ಮನೆಯಲ್ಲಿಟ್ಟುಕೋ. ಇದು ನಿನ್ನ ಮನೆಯಲ್ಲ, ನನ್ನ ಅಖಾಡ. ಮೊದಲು ನನ್ನ ಸಾಲ ತೀರಿಸುವ ಬಗ್ಗೆ ಮಾತನಾಡು ಮಗನೇ. ನೋಡ್ದಮ್ಮ, ಕೊಡೋದು ಕೊಟ್ಟು ಮುಗಿಸ್ಬಿಡ್ರಲಿ. ಗಂಟೆ ಹಾಕೊಂತೀರೇನ ಹೊತ್ಕೊಂತ ನಿಂತಿರಲಿ. ಕೊಡೋದು ಕೊಟ್ಟು ಮುಗಿಸ್ಬಿಡ್ರು ಮರೆ. ಅಯ್ಯಯ್ಯೋ, ಸಾಲ ಕೊಡೋಕೆ ಆಮೇಲೆ ನಿಮ್ಮ ಮನೆಗೆ ಹೋಗಿ ಹೋಯ್ಕಂತ ಕುಂದ್ರು ಬಂತ್ರಿ. ರೊಕ್ಕ ಕೊಡೋದು ಏನು ಗಂಟೆ ಕಾಲಿ ಹಾಕ್ರಿ ನಿಮ್ದಿದು? ನೀನು ಭಾಗವಹಿಸ ಬೇಡ. ಸತೀಶ, ಈ ಎಲ್ಲ ಬರತಕ್ಕ ಸಾಲಕ್ಕೆ ಅವನೇ ಒಡೆಯೋ. ಈ ಮನೆಯಲ್ಲಿ ಅವನು ಮಾಡಿದ್ದೆ ಮಾರ್ಗ, ಅವನು ಮಾಡಿದ್ದೆ ಶಾಸನ, ಅವನು ಆಡಿದ್ದೆ ವೇದವಾಕ್ಯ. ತಿಳಿಯುತ್ತೆ ಮಗನೇ. ಹಾ ಸತೀಶಪ್ಪ, ನಾನು ಕೊಟ್ಟಿದ್ದೆ ಈ ಮನೆ ತೀರ್ಪು. ನಾನೇನು ಹೇಳ್ದೇನೆ ಅದನ್ನ ಮಾಡ್ತದ ನಮ್ಗೆ ಹುಡ್ಕೊಂಡು ಕಾಲು ಬಿಡ್ಕೊಂಡು. ಆದರೂ ಪಾಪ ಅದು ಒಳ್ಳೆ ಮನುಷ್ಯನೋ ತಮ್ಮ. ನೀನು ನಮ್ಮಿಬ್ಬರಿಗೆ ನ್ಯಾಯ ಹೆಚ್ಚಕ್ಕೆ ಬರ್ತೀಯಲ್ಲ, ನೀನು ಸಾಲ ಕೊಡು ಫಸ್ಟ್. ಮತ್ತೆ ನೋಡಪ್ಪ, ನೀನೇನಾದರೂ ಸಾಲ ಕೊಡಲಿಲ್ಲ ಅಂದ್ರೆ ಸ್ವಲ್ಪ ನಿಮ್ಮ ಮನೆ ಕಡೆಗೆ ಬಿಗಿಡಿದ ಮಾತನಾಡ. ಲೇ ಸತೀಶ, ಈ ಮಾತನ್ನ ಯಾರ ಮನೆಯಲ್ಲಿ ನಿಂತು ಮಾತನಾಡುತ್ತೀರಿ ಎಂಬುದನ್ನು ಚೆನ್ನಾಗಿ ಅರಿತುಕೊಂಡು ಮಾತನಾಡು ಮಗನೇ. ಎಲ್ಲ ವಿಷಯದಲ್ಲಿ ನಿಂತಿದ್ದರು. ಇಂಥ ವಿಷಯದಲ್ಲಿ ಭಾಗವಹಿಸಿದ್ದಾರೆ. ಇದರಿಂದ ಮಾತಾಡೋದಂತ ಕೇಳ್ತೇಕೋ. ಅಣ್ಣ ಅಣ್ಣ ನಿಂತಿಯಲ್ಲ ಮೂಕನಾಗಿ. ಅಣ್ಣ ಅಣ್ಣ ಯಾರೋ ನಿಮ್ಮ ಅಣ್ಣ? ಸತ್ತು ಸ್ವರ್ಗವನಿಗೆ ಸೇರಿನಪ್ಪ ನಿಮ್ಮ ಅಣ್ಣ. ಏ ಗೌಡಪ್ಪ, ಹಿಂಗ್ಯಾಕೆ ಮಾಡಕಚ್ಚ ನಮ್ಮ ಸತೀಶಪ್ಪ? ಗೌಡ್ರೆ, ಯಾಕೋ ಸತೀಶಪ್ಪ ಹಿಂಗ್ಯಾಕೆ ಮಾಡಕತ್ತೇನ್ರಿ ಇವತ್ತು? ಏನಾದ್ರು ಅದು ಬಂದಾಗ ಒಂದು ನಮೂನಿ ತಲೆ ಹುಡುಗ. ಮತ್ತೆ ನಾವೇನೇನು ಮಾಡಿದ್ವಲ್ಲ ಅದನ್ನ ಮಾಡಿ. ಹ್ಞೂ ಲೇದಮ್ಮ, ಅವ್ನಿಗೆ ಸೊಳ್ಳಿ ಜ್ವರ ಬಂದವು. ಯಾಕ? ಸೊಳ್ಳಿ ಜ್ವರ ಬಂದ್ಬಿಡತ್ತೆ ಅದು ಹುಡುಗ. ಅದು ಅಲ್ಲೂ ಒಂದೂವರೆ ಮಕ್ಕ ಮಾಡಿ. ಅಣ್ಣ ಯಾಕಪ್ಪ ಸಾಲ ಕೆದರಿ ಈ ರೀತಿ ಮಾತನಾಡ್ತಿರ್ವಿ? ಅಣ್ಣ ಸಾಲ ಎಲ್ಲಿದೆಯೋ ನಿನ್ ಸಾಲ? ಬಾಯಿ ಮುಚ್ಕೊಳ್ಳೋ, ಜಲ್ ಸುರಿ ಕಚ್ಚೈತಿ. ಹೆದರಬೇಡ, ಹೆದರಬೇಡ. ನೀನು ಈ ರೀತಿ ಮಾತಾಡಿದ್ರೆ ಏನಾದ್ರು ತಿಳಿದುಕೊಳ್ಳಲಿ. ನೀನು ಸಂತೋಷದಿಂದ ಇದ್ದರೆ ಸಾಕು. ಆ ಸಾಲವನ್ನು ನಾನು ನೋಡಿಕೊಳ್ಳುತ್ತೇನೆ. ಕುಲಕರ್ಣಿ, ಬರೆದಿಡೋ ಜವಾಬು. ಆಯ್ತು ನೋಡ್ರಿ. ರುದ್ರ, ಬಾ. ಅವನನ್ನ ಜಗದೀಶನನ್ನ ಕರೆದುಕೊಂಡೋಗಿ ಮನೆಗೆ ಬಿಟ್ಟು ಬಾ. ಏ ರುದ್ರ, ಹುಟ್ಟಬೇಡ ನನ್ನನ್ನು. ನಾನೇ ಮನೆಗೆ ಕಳಿಸಿ ಬರುತ್ತೇನೆ. ಅವನೇ ಗಂಡಸೋ ನಿನ್ನನ್ನು ಈ ಮನೆ ಬಿಟ್ಟು ಹಾಗೆ ಆಚೆಗೆ ದಾಟಿಸುವವನು. ಲೇ ರುದ್ರ, ಹೊತ್ತುಕೊಂಡು ಹೋಗಿ ಮನೆಗೆ ಹೋಗಿ ಎಸೆದು ಬಾರವನನ್ನು. ಹೋಗು, ಮನೆಗೆ ಬಿಸಾಕಿ ಬಾ ಅವನನ್ನು. ಸತೀಶ, ನನ್ನ ಸಾಲವನ್ನು ಮುಟ್ಟಿಸಿ ಮನೆ ಬಿಟ್ಟು ದಾಟುವಿಯೋ ಅಥವಾ ಸಾಲ ಮುಟ್ಟುವವರೆಗೂ ಕಟ್ಟಿಸಿಕೊಳ್ಳುವಿಯೋ? ಏ ಗೌಡ, ಕಟ್ಟಿಸಿಕೊಳ್ಳುವ ನಿನ್ನಂತ ಹೇಳಿ ಗಂಡಸು ನಾನಲ್ಲ. ಹಾಗಾದರೆ ಸಾಲ ಮುಟ್ಟುವವರೆಗೂ ನನ್ನ ಕೊಟ್ಟು ನನ್ನ ಮನೆ ಬಿಟ್ಟು ದಾಟು ಮಗನೇ. ಅದು ಎಂದೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲದಿದ್ದರೆ ನನ್ನ ಜನಗಳ ಜೊತೆಯಲ್ಲಿ ಕಟ್ಟಿ ನನ್ನ ಸಾಲವನ್ನು ಮುಟ್ಟಿಸಿಕೊಳ್ಳುತ್ತೇನೆ. ಜೋಕೆ. ಹೇ ಗೌಡ, ಬಾಯಿ ಬಿಗಿಡಿದ ಮಾತನಾಡು. ಇನ್ನೊಂದು ಸಾರಿ ಕಟ್ಟದ ಸದ್ದ ನಿನ್ನ ಬಾಯಲ್ಲಿ ಬಂದರೆ ನಿಂತ ಶರಣದಲ್ಲಿ ನಿನ್ನ ಬೆಟ್ಟಿ ಚೆಲ್ಲುತ್ತಲೇ ಎಚ್ಚರ. ಲೇ ಸತ್ಯ, ಸುತ್ತ 9 ಹಳ್ಳಿಯ ಒಡೆಯನಿಗೆ ಯಗಸ್ಸಿತ ನಿನ್ನಂತ ತಿರುಗಿಯ ಕೂಳು ತಿಂದು ಜೀವಿಸುತ್ತಿರುವ ಜಂತುವೆ, ನಿನ್ನ ಬಾಯಿಂದ ಇಂಥ ಶಬ್ದವೇ? ಹೇ ಗೌಡ, ನಿನ್ನಂತ ಶ್ರೀಮಂತ ಹತ್ತನಾಗಿ ಅನ್ನಾಗುವ ಶಕ್ತಿ ನನ್ನಲ್ಲಿದೆ. ಸತ್ಯ, ನೀನು ಹೋಗಬೇಕೆಂದಿರುವ ನಿನ್ನ ಮನೆಯ ಅನ್ನ ಅದು ಯಾರ ಮನೆಯದೆಂದು ತಿಳಿದುಕೊಂಡಿರುವಿ? ನೀವಿಬ್ಬರು ಅಣ್ಣ ತಮ್ಮಂದಿರು ಹುಟ್ಟುವ ಪೂರ್ವದಲ್ಲಿ ನಿಮ್ಮ ತಂದೆ ತಾಯಿ ತುತ್ತು ಕೂಳಿಗೂ ಸಹ ದಿಕ್ಕಿಲ್ಲದೆ ಬಿಕ್ಕಿ ಬಿಕ್ಕಿ ಸಾಯುತ್ತಿರುವಾಗ
ನಿಮ್ಮ ತಂದೆ ನಿಮ್ಮ ತಾಯಿಯನ್ನು ಯಾವುದೊಬ್ಬ ತಲೆಮಾಸಿದವನಿಗೆ ಸೆರಗನ್ನು ಹಾಸಿ ತಲೆ ಹಿಡಿದು ಈ ನಿನ್ನ ಎಲ್ಲ ಆಸ್ತಿಯನ್ನು ಗಳಿಸಿದ್ದಾನೆ ಗೊತ್ತೇ ಕತ್ತೆ ಮಗನೇ. ಹೇ ಗೌಡ, ಸತ್ಯ ಶಿರೋಮಣಿಯಾಗಿ ಬಾಳು ಸತ್ತವನ ಎತ್ತವನ ಹೆಸರಿಗೆ ಕಳಗ ತಂದೆಯ ಮಗನೇ. ಪುಟಿದೇಳವನ ಬಿಸ ರಕ್ತದಲ್ಲಿ ನಿನ್ನ ಕೆಂದ ದುಂಡನ್ನು ಪ್ರತಿಬಿಂಬಿಸಿ ನನ್ನ ತಾಯಿಯ ವಚ ಶಬ್ದವನ್ನು ಹಾಡಿ ನನ್ನ ಸಿಟ್ಟಿನ ಸಾಗಲು ಹರಿಸಿಯ ನೀಚ ನಿನ್ನ ಜೀವನ ನ್ಯಾಯ ಉಳಿಸಲಾರದು. ಲೇ ಸತ್ಯ, ಸುತ್ತ 9 ಹಳ್ಳಿಯ ಜನರ ಪ್ರಾಣವೇ ಈ ಸಿರಿವಂತ ಸಿಂಹದ ಮುಷ್ಟಿಯಲ್ಲಿರುವಾಗ ನೀನು ನನ್ನ ಪ್ರಾಣದ ಬಗ್ಗೆ ಆಸೆ ಮಾಡುವೆಯ? ಲೇ ರುದ್ರ, ಸಂಜ್ಞಾ ನಿಂಗ ಎಲ್ಲಿ ಹೋದ್ರು ನನ್ನ ಮಕ್ಕಳ? ಬರಲೇ ಕಟ್ಟಿ ಹಾಕ್ರವನನ್ನ. ರುದ್ರ, ತೆಗೆದುಕೊಂಡು ಬಾರ ಚಾಟಿಯನ್ನು. ರುದ್ರ, ಚಾಟಿ ತೆಗೆದುಕೊಂಡು ಬಾರೋ. ಸತೀಶ, ಹಬ್ಬಕ್ಕೆ ತಂದ ಹರಕೆ ಕುರಿಯನ್ನು ತೋರಣಕ್ಕೆ ತಂದ ತಳಿರನ್ನು ಮೇಲಿಕ್ಕೆ ಬಿಡುತ್ತಾನೆಂದು ತಿಳಿದುಕೊಂಡಿಯ ಈ ಕರಾಳ ಸರ್ಪವನ್ನು ಮುಂದೇನು ಮಗಳು ಮಗಳು? ಯಾರಿಗಾರ ಅನಾಹುತ ಮಾಡಿ ಹೋರುದ್ರಪ್ಪ. ಹೇ ಗೌಡ, ಕರತಿ ಏನೆಲ್ಲ ಉಂಡೆ ಪಡೆದ ಈ ಗಂಡಿಗನಿಗೆ ನಿನ್ನ ಚಾಟಿ ಆಟಿ ಯಾಕೆ ಲಾಟಿ ಪಾಲನ ಮಾಡಿದ ಎದುರದ ಲಾಯಿಸ ವೀರ ಸುಂದರ ಲಕ್ಷ್ಮಣ ಬಡವರ ಕಮ್ಮಣಿಯ ಕರ್ತಕ್ಕೆ ಹೆಗಲ ಕೊಟ್ಟಂತೆ ಕೆಂಪ ಮುಸಿಡೆಯವರ ಕೈಯಲ್ಲಿ ಬರಿಯೇಟು ತಿಂದು ನಿಮ್ಮಂತ ಗುಲಾಮರ ಗುಂಡಿಗೆ ಅವಧಿಗೆ ಬಲಿಯಾಗಿ ಸತ್ತು ಸ್ವರ್ಗ ಸೇರಿದಂತೆ ನಾನು ನಿನ್ನ ಸಿರಿತನಕ್ಕೆ ಸವಾಲಾಗಿ ಸತ್ತು ಸ್ವರ್ಗ ಸೇರಿದರೆ ಎಚ್ಚರ. ನಿನ್ನಂತ ಪುಂಡ ಪುರುಷರ ರೋಷವೇ ನನ್ನ ಪ್ರತಿಯೊಂದು ನರ ನಾಡಿಗಳಲ್ಲಿ ಹರಿಯುತ್ತಿರುವಾಗ ತುತ್ತು ಕೂಳಿಗೂ ಗತಿಯಿಲ್ಲದೆ ಬಿಕ್ಕಿ ಬಿಕ್ಕಿ ಸಾಯುತ್ತಿರುವ ನೀನು ಈ ಕೆರಳಿದ ಸಿಂಹದ ಮುಂದೆ ನಿನ್ನ ಸೂರತನವನ್ನು ತೋರಿಸುತ್ತಿರುವೆಯ? ಲೇ ಸತ್ಯ, ನಿನ್ನ ಕೊಬ್ಬಿದ ಸೊಕ್ಕನ್ನು ಕಕ್ಕಿಸಿ ನಿಂತ ಕ್ಷಣದಲ್ಲಿ ನಿನ್ನನ್ನು ನೋಟಿನ ರಾಶಿಯಲ್ಲಿ ಹಾಕಿ ಸುಡದಿದ್ದರೆ ಕಣ್ಣುಗಲ್ಲಿ ನಾನು ಭೀಮನ ಗೌಡನೇ ಅಲ್ಲ ಮಗನೇ. ಹೇ ಗೌಡ, ಮುಂದೆ ಬಾಯ್ಬಿಡಬೇಡ ನಿನ್ನ ಸಿರಿತನದ ಡೋಲನ್ನು. ನೀನು ಇಲ್ಲಿವರೆಗೆ ಸಂಪಾದಿಸಿದಳು ನನ್ನಂತೆ ಬಡವರ ರಕ್ತ ಕಣ್ಣಿನ ಹೆಪ್ಪು. ನಿನ್ನ ಅಧಿಕಾರ ಅಹಂಕಾರ ನಿನ್ನ ಅಮಲಿನಿಂದ ಬಡ ಜನರ ಗೋಳನ್ನು ಮರಿದು ಗರತಿಯ ಕೊರಳಿನ ಮಾಂಗಲ್ಯವನ್ನು ಹಾಳು ಕೆಡವಿ ಅವರಿಗಿದ್ದ ಹಣ ಆಭರಣ ದೋಚಿಕೊಂಡು ಬಚ್ಚು ಬೆಳೆಸಿಕೊಂಡಿರುವಂತ ನಿನ್ನಂತ ಬಂಡ ಶ್ರೀಮಂತನಿಂದ ಏನು ಸಾಧ್ಯ? ಸತೀಶ, ಗಡ್ಡ ಬಿದ್ದು ಹೋದರು ಹಠ ಸಾಧಿಸುವ ಈ ಛಲದಂಕ ಮಲ್ಲನಿಗೆ ನೀನೆದುರಾಗಿ ನಿಂತಿಯ ಮಗನೇ. ಸತ್ಯ, ಕಟ್ಟಿ ಹಾಕಿದರು ನಿನ್ನ ಸೊಕ್ಕಿನ ಉಕ್ಕೆ ಹೆಚ್ಚಾಯಿತು. ನಿನಗೆ ಹೊಡೆದ ಬದುಕಿನೇ ಸಾಕ್ಷಿ. ಅನುಭವಿಸು ಮಗನೇ ಈ ಚಾಟಿ ಏಟನ್ನು. ಅಯ್ಯೋ ಅಮ್ಮ, ಅಮ್ಮ, ಅಯ್ಯೋ ವಿಧಿಯೇ, ಅಮ್ಮ, ಅಯ್ಯೋ ವಿಧಿಯೇ. ಮುಂದೇನು ಮಗಳು ಮಗಳು ಮಗನೇ? ಆ ಬಗಳುವ ಕೆಲಸ ನಿನ್ನದ ಗೌಡ. ಇಷ್ಟ ನಾನಿಂದ ಶೌರ್ಯ ನಾಯಂತೆ ಏಕೆ ಎಂದು ಬಾಯಿ ಪಡೆದು ಕೊಡುತ್ತೀರಿ? 9 ಹಳ್ಳಿ ಒಡೆಯರ ಪೊಲೀಸ ಇಷ್ಟ ಸುರುವಾಗಲಿ ನಿನ್ನ ಚಾಟಿಯೇಟು. ನಿನ್ನ ಶೌರ್ಯವನ್ನು ಕುಗ್ಗಿದರೆ ನನ್ನ ಕೈಯಲ್ಲಿ ಕೊಟ್ಟು ನೋಡು ಆ ಚಾಟಿಯನ್ನು. ಆಮೇಲೆ ನೋಡುತ್ತೆ ನನ್ನ ಸಾಮ್ರಾಜ್ಯವನ್ನು. ಬಡವ
ತೋಳ ಬಿಡದ ಕುರಿಯಂತೆ ಗಾಯಗೊಳಿಸಿ ಕೈ ಬಿಟ್ಟರೆ, ಉಪಚಾರಕ್ಕೆ ಕೈಯಲ್ಲಿ ಕಾಸಿಲ್ಲವೆಂದು ಅಂಜಿ ಹಿಂಜರಿದರೆ ಮತ್ತೆ ನನಗೆ ನಿನ್ನ ಸಾಮರ್ಥ್ಯವನ್ನು ತೋರಿಸುತ್ತೀರಿವೆಯಾ ಮೂರ್ಖ? ಅನುಭವಿಸು ಮಗನೇ. ಅಮ್ಮ ಅಮ್ಮ ಅಯ್ಯೋ ಅಮ್ಮ ಹಾಕ್ರಿ ಅಯ್ಯೋ ಕಾಲ್ ಕಡಿರಿ ಗೌಡ್ರಿ ಕಡ್ಲಿಕ್ಕೆ ಕಡ್ರಿ ಲೇ ಸತ್ಯ, ಇದೇ ನಿನ್ನ ಕೊನೆಯ ಉಸಿರು. ಸುಮ್ಮನೆ ಕ್ಷಮೆ ಕೇಳಿ ನನ್ನ ಹಣವನ್ನು ನನಗೆ ಕೊಟ್ಟು ಈ ಮನೆ ಬಿಟ್ಟು ದಾಟುವಿಯೋ ಅಥವಾ ಬರಿ ಎಡು ತಿನ್ನುವಿಯೋ? ರುದ್ರ, ತೆಗೆದುಕೊಂಡು ಬರೋ ಕಾಯ್ದ ಕಬ್ಬಿಣವನ್ನು. ಹೋಗಲ್ಲ ತಗೊಂಬರ್ರಿ. ಗೌಡ, ಹಿಂದ ಮೇಲಿಲ್ಲ ಲಾರಿ ಗಾಳಿಪಟದಿಂದ ಹಾರಿ ಹೋದಾಗ ಕ್ಷಮೆ ಕೇಳಿ ಬಿಡಿಸಿ ತಂದಿರುವ ನಿನ್ನ ಹೇಳಿ ಗಂಡಸು ನಾನಲ್ಲ. ಸರಕಾರದಲ್ಲಿ ಕಣ್ಣಲ್ಲಿ ಮಣ್ಣು ಉಜ್ಜಿ ಸಿಕ್ಕಂತ ಕೊಠಾನೋಟನ ಚಲಿಸಿ ಬಂದ ಗೆದ್ದಂತೆ ನಿನ್ನಂತೆ ಹೇಡಿ ಗಂಡಸು ನಾನಲ್ಲ. ಪವಿತ್ರವಾದ ಭಾರತ ಮೇಲೆ ಜನಿಸಿದ ನನ್ನ ತಾಯಿ ನನ್ನನ್ನು ಎತ್ತು ವೈಕಿನ ಕವಚೆಯನ್ನು ವಧಿಸಿ ಕಣ್ಮರೆಯಿತ ಅಂದಾಗ ಈ ನನ್ನ ಉಕ್ಕಿನ ಕೋಟಿಗೆ ಈ ನಿನ್ನ ಬರಿ ಏಟು ಮಾಡಿತು. ತಡವೇಕೆ ತೀರಿಸಿಕೋ ಈ ನಿನ್ನ ಸೇಡದ್ದು. ಲೇ, ಕುರಿ ಕೇಳಿ ಮಸಾಲೆ ಆಡಿದರೆ ಏನು ಪ್ರಯೋಜನ? ತಾಳು ಮಗನೇ ಈ ವೇದನೆಯನ್ನು. ಅಮ್ಮ ಅಮ್ಮ ಅಯ್ಯೋ ಅಮ್ಮ ಅಯ್ಯೋ ಅಯ್ಯೋ ವಿಜಯ ಅಮ್ಮ ಅಮ್ಮ ಎಲ್ಲಿದೆ ನಿಮ್ಮಮ್ಮನ ಉಕ್ಕಿನ ಕೋಟೆ? ಎಲ್ಲಿದೆ ನಿಮ್ಮಮ್ಮನ ವಜ್ರ ಕವಚ? ಸತ್ಯ, ಎಂತೆಂತ ಅಧಿಕಾರಸ್ಥರೇ ನನಗೆ ಕಣ್ಮುಚ್ಚಿ ಕೈ ಮುಗಿದು ಹೋಗುತ್ತಿರುವಾಗ ನೀನು ನನ್ನ ಬಂಡವಾಳದ ಬಗ್ಗೆ ಮಾತೆತ್ತುವ್ಯಾ ಮಗನೇ? ಆ ನನ್ನ ಬಂಡವಾಳದ ಬಗ್ಗೆ ಇನ್ನೊಂದು ಸಾರಿ ಉಸಿರೆತ್ತಿದರೆ ನಿನ್ನ ಜೀವ ತೆಗೆಯದೆ ನಿನಗೆ ಚಿತ್ರಹಿಂಸೆ ಕೊಟ್ಟು ನನ್ನ ಸಾಲವನ್ನು ಮುಟ್ಟಿಸಿಕೊಳ್ಳುತ್ತೇನೆ ಮಗನೇ. ಎಚ್ಚರ, ಅನುಭವಿಸಿ ವೇದನೆಯನ್ನು. ಅಯ್ಯೋ, ಆ ನಿನ್ನ ಅನ್ಯಾಯದ ಸಾಲದ ಸಲುವಾಗಿ ಈ ನನ್ನ ಶರೀರವನ್ನು ನಿನಗೆ ಮುಳುಪಾಗಿ ಇಟ್ಟಿದ್ದೇನೆ. ಹಿರೇಗೌಡ, ನೀರಿಗೆ ಬೇಕಾದ ಶಿಕ್ಷೆಯನ್ನು ವಿಧಿಸಿದರು. ಕೈ ಎತ್ತಿ ಒಂದು ಕಾಸು ಕೊಡೋದಿല്ലെಂದು ತಿಳಿದುಕೋ ಮಗನೇ. ನನ್ನ ಹಣವನ್ನು ನಿನ್ನ ಹೆಣಕ್ಕೆ ನೈವೇದ್ಯ ಇಟ್ಟಂತೆ ತಿಳಿದುಕೋ ಮಗನೇ. ಲೇ ರುದ್ರ, ಏನು ಮುಖ ನೋಡ್ತಾ ನಿಂತಿರು? ತಾರಲ್ಲಿ ಕಬ್ಬಿಣವನ್ನು ಹಿಡಿದುಕೋ, ಸರಿಯಾಗಿ ಹಿಡಿದುಕೊಳ್ಳು ಅವನನ್ನು. ಅಮ್ಮ, ಬಂತು ನೋಡು ನಿನ್ನ ಅಮ್ಮ. ತೋಡಿಕೋ ನಿನ್ನ ವೇದನೆಯನ್ನು ನಿನ್ನ ಅಮ್ಮನ ಮುಂದೆ. ನಿನ್ನ ಅಮ್ಮ ಬಂದಳು ನೋಡು. ಏನು ಇದು ನಿನ್ನ ಸ್ಥಿತಿ? ನೋಡ್ಲಾರೆ ನಿನ್ನ ಸ್ಥಿತಿಯನ್ನು. ಅತ್ತಿಗೆ, ಇದು ಕಣ್ಣರ ನೋಡೋ ಆಟವಲ್ಲ, ಇದು ಕಣ್ಣರ ನೋಡೋ ಆಟ ಅಲ್ಲ. ಕಣ್ಣು ಮುಚ್ಚಿ ಹಾಲು ಕುಡಿಯುವ ಬೆಕ್ಕಿನ ಆಟ. ಮಹಾಭಾರತದಲ್ಲಿ ಸಕರಿ ಕೌರವರ ನಾಶ ಮಾಡಿದಂತೆ ಇಂದು ನನಗೆ ಮೋಸ ಮಾಡಬೇಕಂತಿದ್ದಾನಮ್ಮ, ಮೋಸ ಮಾಡಬೇಕಿದ್ದೇನೆ. ಅನ್ಯಾಯವಾಗಿ ಸಾಲ ತೆಗೆದುಕೊಂಡು ಅಣ್ಣ ಆ ಹಣವನ್ನು ಇವರ ಕಡೆಯಿಂದ ಉಸಿರಿ ಮಾಡಿಕೊರೆಂದು ಕಟ್ಟಿ ಹಾಕಿ ಹೊರಟು ಹೋಗಿಬಿಟ್ಟನಮ್ಮ, ಕಟ್ಟಿ ಹಾಕಿ ಹೊರಟು ಹೋಗಿಬಿಟ್ಟು. ಅಂದಾಗ ಈ ಗೌಡ ನನ್ನನ್ನು ಎದೆ ಚುಚ್ಚಿ ರಕ್ತವನ್ನು ಕರೆಯುತ್ತಿದ್ದಾನಮ್ಮ, ರಕ್ತವನ್ನು ಕರೆಯುತ್ತಿದ್ದಾನೆ. ಅತ್ತಿಗೆ, ನಿನ್ನ ಹತ್ರ ಏನಂತ ಮಾತಾಡಬೇಕು ತಿಳಿದಂತಾಗಿದಮ್ಮ ಈ ನಿನ್ನ ಮೈದನಿಗೆ. ಆ ನನ್ನ ತಾಯಿ ಹೊತ್ತು ಈ ಕಡೆಗರಿಗೆ ಎಡೆ ಮಾಡಿ ಕೊಟ್ಟು ಹೋಯ್ದಂತ ಆಯ್ತಮ್ಮ ಈ ನನ್ನ ಬಾಳು. ಅಂದಿನ ಮನೆ ಘಟನೆಗೆ ಸಿಲುಕಿಗೆ ಸಿಕ್ಕು ಕತ್ತಿಗೆ ಕೈ ಕೊಟ್ಟು ದುಷ್ಟವರೆಂದು ಹೊರ ನೂಕಿಸಿಕೊಂಡು ಬಿಟ್ಟು ಇಂದು ಸಂತೋಷದಿಂದ ಕಾಡಳಿಯಲ್ಲಿ ವಾಸಿಸಿ ಕಾಲ ನೂಕಬೇಕೆಂದರೆ ಇಂದು ಆ ವಿಧಿರ ನನ್ನ ಎದುರಾಗಿ ಬೆನ್ನತ್ತಿ ಇಲ್ಲಿಗೆ ಕರೆದುಕೊಂಡು ಬಂದಿದೆಯಮ್ಮ, ಕರೆದುಕೊಂಡು ಬಂದಿದೆ. ಅತ್ತಿಗೆ, ನಾನು ದಿಕ್ಕಿಲ್ಲದ ಪರದೇಶಿಯಮ್ಮ, ನಾನು ದಿಕ್ಕಿಲ್ಲದ ಪರದೇಶಿ. ನನಗೆ ಯಾರು ಬಂಧು ಬಾಂಧವರು ನನ್ನ ಪಾಲಿಗೆ ಯಾರ್ಯಾರಿಲ್ಲಮ್ಮ, ಯಾರ್ಯಾರಿಲ್ಲ. ಇಂದು ವಂಶವೆಲ್ಲ ನನಗೆ ಕಬರಿ ಕುಪ್ಪಳಿಸಿ ಹೋಗಿಬಿಟ್ಟಿದೆಯಮ್ಮ, ಹೋಗಿಬಿಟ್ಟಿದೆ. ಅತ್ತಿಗೆ, ನೀನು ಕೂಡ ಬೇಗನೆ ಕಣ್ಮರಿಯಾಗಿ ಹೋಗಿಬಿಡಮ್ಮ, ಬೇಗನೆ ಕಣ್ಮರಿಯಾಗಿ ಹೋಗಿಬಿಡು.
ಇಂಥ ಮಾತುಗಳನ್ನು ಮಾತಾಡಿ ನನ್ನೆದೆಗೆ ನೋವನ್ನು ಕೊಡಬೇಡಪ್ಪ, ಕೊಡಬೇಡ. ನನಗೆ ಅರ್ಥವಾಗುತ್ತೆ ಈ ನಿನ್ನ ಕೋಪ ಸಿಟ್ಟು ಎತ್ತದ್ದು ಅಂತ. ಅದನ್ನು ಅರಿಯಲಾರ್ದಂಥ ಅವಿವೇಕಿ ನಾನಿಲ್ವೋ? ಸರಿ, ಗೌಡ್ರ ಹತ್ರ ನಾನು ಮಾತಾಡ್ತೀನಿ. ನಿನಗೆ ಕೊಡಬೇಕಾದ ಹಣವನ್ನ ಸ್ವಲ್ಪ ತಡವಾಗಿ ಕೊಡ್ತೀವಿ ಅಂತ ನಾನು ಅವರಲ್ಲಿ ಕ್ಷಮೆ ಕೇಳ್ತೀನಪ್ಪ. ಅತ್ತಿಗೆ ಕ್ಷಮೆಯನ್ನ ಮಾತನ್ನು ಎತ್ತ ಬೇಡಬಾರಲ್ಲ ಮಧ್ಯೆ ಅನ್ಯಾಯ ಬಡವರ ರಕ್ತವನ್ನು ಗಡಗಡದ ಕುಡಿದವರಿಗೆ ಸಭೆ ಕೇಳ್ತಿರುವೇನಪ್ಪ. ಅನ್ಯಾಯವಾಗಿ ಅವಲವರ ಒಂದು ಮಾನವನ್ನು ಆಳುಗಡಿವಿ ಈ ಪಟ್ಟಣದಲ್ಲಿ ಸಭೆ ಕೇಳ್ತಿರುವೇನಪ್ಪ. ಮರ್ಯಾದಸ್ಥ ಮನುಷ್ಯರಿಗೆ ಸರಾಯ ಸೇದೆಯನ್ನು ಕುಡಿಸಿ ಅವರ ಹೆಂಡತಿನ ಮಂಗಲವನ್ನು ಹಾಳು ಮಾಡಿದ ಈ ಪಟ್ಟಣದಲ್ಲಿ ಸಭೆ ಕೇಳ್ತಿರುವೇನಮ್ಮ. ಬಡವರ ಹೊಟ್ಟೆಗಾಗಿ ಸರ್ಕಾರ ಒದಗಿಸಿದ ಎಲ್ಲ ದಾನಗಳನ್ನು ಎತ್ತಿ ಹಾಕಿ ಮಾಡಿ ಮೇಲೆ ಮಾಡಿಯನ್ನು ಕಟ್ಟಿ ತನ್ನ ಬಚ್ಚು ಬೆಳೆಸಿಕೊಂಡಿರುವ ಈ ಮೂರ್ಖರಲ್ಲಿ ಸಭೆ ಕೇಳ್ತಿರುವೇನಮ್ಮ. ಮನೆ ಮಾಡದ ಪಟ್ಟೆಯನ್ನು ಉಸಿಲಿ ಮಾಡಿಕೊಂಡು ಮಂಡಲವನ್ನು ಹಾಳುಗೆಡೆಯುವ ಇವರಲ್ಲಿ ಸಭೆ ಕೇಳ್ತಿರುವೇನಮ್ಮ. ಗಂಡ ಸತ್ತ ಗಂಡನೇ ಕೂಡ ಬರತಕ್ಕಂಥ ಹಣವನ್ನು ನುಂಗಿ ನೀರು ಕುಡಿದು ಅಣ್ಣ ತಮ್ಮನ ಮಧ್ಯೆ ದೇಶವನ್ನು ತಾವು ಬಯಸಿದ ಆಸ್ತಿಯನ್ನು ಎತ್ತಿ ಹಾಕಲಿಕ್ಕೆ ಮನಸ್ಸು ಮಾಡಿದ ಈ ಘಟಕದಲ್ಲಿ ಸಭೆ ಕೇಳ್ತಿರುವೇನಮ್ಮ. ಈ ಗೌಡನ ಸಲುವಾಗಿ ನನ್ನ ಪ್ರಾಣವನ್ನು ಮೀಸಲಾಗಿ ಇಟ್ಟಿದ್ದೇನೆ. ಹತ್ತಿಗೆ ನೀನೇನೋ ಸಾಲದ ಬಗ್ಗೆ ಚಿಂತೆ ಮಾಡಪ್ಪ. ಕೈ ಎತ್ತಿ ಒಂದು ಕಾಸು ಕೂಡ ಕೊಡೋದಿല്ലെಂದು ತಿಳಿದುಕೋ. ಲೇ, ಆ ಹಣವನ್ನು ನೀನು ಕೊಡದಿದ್ದರೆ ಇಂದು ರಾತ್ರಿ ನಿನ್ನ ಅತ್ತಿಗೆಯನ್ನು ನನ್ನ ಪಕ್ಕದಲ್ಲಿ ಹಾಕಿ ಹೋಗು ಮಗನೇ. ಎಲೇ ಗೌಡ, ಸಾಕ್ಷಾತ್ ಪಾರ್ವತಿ ಅವತಾರ ತಾಳಿದ ನನ್ನ ಹತ್ತಿಗೆ ಬೇರೆ ಮಾತಾಡಿ ನಾನು ನಿನ್ನ ಜೀವನದಿಂದ ಉಳಿಸಲಾರೆ. ಲೇ ಸತ್ಯ, ಗುಟುಕು ನೀರಿಗೂ ಸಹ ಗತಿ ಇಲ್ಲದೆ ಬಿಕ್ಕಿ ಬಿಕ್ಕಿ ಸಾಯುತ್ತಿರುವ ನೀನು ನನ್ನ ಪ್ರಾಣಕ್ಕೆ ಆಸೆ ಮಾಡುವಿಯ ಮಗನೇ. ಲೇ ಸತ್ಯ, ನಿನ್ನ ಕಣ್ಮುಂದೆ ನಿನ್ನ ಅತ್ತಿಗೆಯನ್ನು ಬೆತ್ತಲಾಗಿ ನಿಲ್ಲಿಸಿ ನನ್ನ ಮನ ಬಂದಂತೆ ಕೋಮ ತೃಪ್ತಿ ಪಡಿಸಿಕೊಳ್ಳುತ್ತೇನೆ ಮಗನೇ. ಅದನ್ನು ತಪ್ಪಿಸಲೇಬೇಕೆಂಬ ಗುಂಡಿಗೆ ಗಂಡು ನೀನಾಗಿದ್ದರೆ ಹೇ ಬಂದು ಕಾಪಾಡಿಕೋ ನಿನ್ನ ಅತ್ತಿಗೆಯನ್ನು. ಬಾ. ಸತೀಶ, ಯಾಕೋ ಯಾಕೋ ಇನ್ನು ಸುಮ್ಮನೆ ಇದೆಯಾ? ನೀನು ನಿಜವಾಗ್ಲೂ ಗರತಿ ಎದೆ ಹಾಲನ್ನು ಕುಡ್ದವನೇ ಆಗಿದ್ರೆ, ನಿನ್ನ ತಾಯಿ ಸತ್ಯವಾಗ್ಲೂ ಪವಿತ್ರಳೆ ಆಗಿದ್ರೆ ಇನ್ನು ಯಾಕೋ ಸುಮ್ಮನೆ ಇದೆಯಾ? ಹಾ ನೀಚಗೌಡ ಕಟ್ಟಿದ ಈ ಸರಪಳಿಯನ್ನ ಕಿತ್ತಿ ಹಾಕಿ ಬಾರಪ್ಪ. ಆ ಪಾಪಿಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡು. ಬಾ ಸತೀಶ, ಬಾ. ಅಮ್ಮ, ಅತ್ತಿಗೆ, ಅತ್ತಿಗೆ, ಗೌಡ, ನಿನ್ನ ಜೀವ ತೆಗೆದೇ ಬಿಡಲ್ಲ ನೀನು. ಹೇಳು ಹತ್ತಿಗೆ, ಹೇಳು. ಇವನ ಹೇಳು ಹತ್ತಿಗೆ, ಹೇಳು. ಇವನ ಮೈಚರ ಸೂಲದ ಕಾಲಿಗೆ ಚಪ್ಪಲಿಯನ್ನು ಮಾಡಿಸಿಕೊಳ್ಳಲಿ, ಇಲ್ಲವಾ ಇವನ ರಕ್ತ ತವರ ತೆಗೆದು ನನ್ನ ತಂದೆ ತಾಯಿ ಗೋರಿಗೆ ಅಭಿಷೇಕ ಮಾಡಲಿ, ಇಲ್ಲವೇ ಇವನ ಮೈ ಚರ್ಮ ಸೂಲದ ಕಾಲಿಗೆ ಚಪ್ಪಲಿಯನ್ನು ಮಾಡಿಸಿಕೊಳ್ಳಲಿ. ಹೇಳು ಹತ್ತಿಗೆ, ಹೇಳು. ಇಲ್ಲವೇ ಅವರ ಕಣ್ಣುಗಳಿಗೆ ಕಿತ್ತು ಹಾಕಲಿ. ಹೇಳು ಹತ್ತಿಗೆ, ಹೇಳು. ಲೇ ರುದ್ರ, ಮುಖ ನೋಡ್ತಾ ನಿಂತಿರುವ ಹಿಡಿದು ಕಟ್ಟಿ ಹಾಕೋ ಇವನನ್ನು. ಎಡೆ ಮುರುಗಿ ಹಿಡಿದು ಕಡಿದು ಹಾಕೋ ನನ್ನ ನರಿನಾಯಿಗಳಿಗೆ. ಕಡಿದು ಹಾಕೋ. ನೋಡ್ರಿ ನಮ್ ಗೌಡ್ರ ಮನೆ ನುಗ್ಗಿ ಹೆಂಗ್ ಮಾಡ್ದ ನೋಡ್ರಿ. ಸತ್ಯಜ, ಕೈ ಬಿಡ ಗೌಡ್ರ ಜಾಗದನ್ನ. ಏನಿದೆ ಗಲಾಟೆ? ಗೌಡ್ರ ಮನೆಗೆ ನೀವು ಈಗ ಗೌಡ್ರ ಪೆಟ್ಟ ಹಾಕತ್ತೀಯ. ಓಹೋ, ಹಿಂದಿನ ನನ್ನ ಗೆಳೆಯ ಶಂಕರ. ನಮಸ್ಕಾರ ಸಾಹೇಬ್ರೇ, ನಮಸ್ಕಾರ. ನೀವು ನನ್ನ ಅರೆಸ್ಟ್ ಮಾಡಲಿಕ್ಕೆ ಬಂದಿರಿವ್ರ್ಯಾ? ನಾನು ಗೌಡ್ರ ಮನೆ ನುಗ್ಗಿ ಗೌಡ್ರ ಹೊಡೆದಿರಂದು ನಿಮ್ಮ ಸ್ಟೇಷನ್ಗೆ ಕಂಪ್ಲೇಂಟ್ ಬಂತ? ಹೌದು ಸತ್ಯಜ, ಕಾನೂನಿನ ಪ್ರಕಾರ ನೀನಿಗಿರ ಅಪರಾಧಿ. ಕಂಪ್ಲೇಂಟು ಆಧಾರನಾಗಿದೆ. ಯಾರೇನು ಮಾಡುವುದು? ಏನಪ್ಪ ಶಂಕರ, ಅಂದ್ರೆ ನಿನ್ನ ಗೆಳೆಯನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಪಾಪ, ಒಂದು ಸಾರಿ ಅವನನ್ನು ನೋಡು. ಅವನ ಮೈಯೆಲ್ಲ, ಅವನ ಮೈ ತುಂಬಾ ರಕ್ತದ ಕಾಲುವೆ ಹರಿತಾ ಇದೆ. ಇಷ್ಟಾದ್ರೂ ಕೂಡ ಅವನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ,
ಏನಪ್ಪ ಶಂಕರ ಇದೆಲ್ಲ? ನೋಡ್ರಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಾಟಕ ಮಾಡಕತ್ತಾರ್ರಿ, ನಾಟಕನ ನಾಟಕ ಮಾಡಕತ್ತಾರ. ಕಾನೂನಿನ ಪ್ರಕಾರ ನಿಮ್ಮ ಕೆಲಸ ನೀವು ಮಾಡಿ, ಅಥವಾ ನೀವೇನಾದ್ರೂ ಗೆಳೆಯ ಅಂತ ಅಂಜಿ ಹಿಂಜರಿದ್ರ ನಿಮ್ಮ ಮೇಲೆ ಆಕ್ಷನ್ ತೆಗೆದುಕೊಳ್ಳಬೇಕಾಗುತ್ತದೆ. ನಾನು ಅಧಿಕಾರಿ ಇದ್ರಿಗೆ ಯಾವ ತರನಾಗಿ ಮಾತನಾಡಬೇಕೆಂಬುದು ಚೆನ್ನಾಗಿ ಕಲ್ತುಕೊಳ್ಳಿ. ಗೌಡ, ನೀನು ನನ್ನ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಿಕ್ಕೆ ನೀನು ನನ್ನ ಮೇಲಿನ ಆಫೀಸರ್ ಅಲ್ಲ, ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಮಾಡಬಾರ್ದು ಅನ್ನೇ ಎಲ್ಲ ಕೆಲಸ ಮಾಡಿ ಮತ್ತೆ ಓದ್ತವನಂತೆ ಹೊಗಳ್ತಿರುವಿಯ. ನೀನೀಗ ಸರಿಯಾಗಿ ಸಾಯಂಕಾಲ 4 ಗಂಟೆಗೆ ಪೊಲೀಸ್ ಸ್ಟೇಷನ್ ಹತ್ರ ಬರ್ಬೇಕು, ತಿಳಿಯುತ್ತೆ? ತಿಳಿಸಿ ಹೋಗಾರೆ. ಮನೆ ರೊಕ್ಕ ಕುಲಕರ್ಣಿ ಎಲ್ಲಿ ಹೋಗಿದ್ದು? ಗೌಡ್ರ ಹೋಗ್ರಿ, ಅವ್ನು ಹೆಂಗ್ ನುಗ್ ಮಾಡ್ತಾನೆ ನೋಡ್ರಿ. ಅವನು ಆದ್ರೂ ಪರವಾಗಿಲ್ಲಪ್ಪ, ಒಳ್ಳೆ ಎಂತ ಕೆಲಸ ಮಾಡಿಟ್ಟ, ಒಳ್ಳೆ ಟೈಮ್ಗೆ ಪೊಲೀಸರು ಕರ್ಕೊಂಡು ಓಡ್ಬಿಡ್ತೀರಿ. ಒಳ್ಳೆ ಕೆಲಸ ಮಾಡಿದಿ. ಆದ್ರೂ ಇವತ್ತು ನಿನ್ನ ಉಪಕಾರ ಮೆಚ್ಚಬೇಕಲ್ಲ ಕುಲಕರ್ಣಿ, ಮೆಚ್ಚಬೇಕು ನಿನ್ನ. ಒಳ್ಳೆ ಕೆಲಸ. ನಿಂತಾನಲ್ಲೋ ಸುಮ್ಮನೆ ಚಿನ್ನ ಕಷ್ಟ ಸೂರದನ್ರಿ ಅವನು. ಹೋಗ್ರಿ, ಹೋಲ್ ಬಿಡು, ಬೀಸ ದಣ್ಣಿ ತಪ್ಸ್ಕೊಂಡ್ವಲ್ಲ, 1000 ವರ್ಷ ಆಯುಷ್ಯ. ಬರ್ರಿ ಹೋಗನ್, ಬರ್ರಿ ಬೀರ್ ಒಂದೇ ಯಾಕೋ, ಚಿಕನ್ ಕಬಾಬ್ ಎಲ್ಲ ಕೊಡಿಸ್ತೇನೆ, ನಡ್ರಿ ಮಜಾ ಮಾಡೋಣ. ಬರ್ರಿ ರುದ್ರ ಹೋಗೋಣ.